ಚೆನ್ನಭೈರಾದೇವಿಯ ಕಾಲದಲ್ಲೇ ಕಟ್ಟಿರುವಂಥ ಈ ಕೋಟೆಯಲ್ಲಿ ಮಧ್ಯದಲ್ಲಿರುವಂಥ ಈ ಗುಹೆ ನೋಡ್ಬೋದು. ಇವಾಗ ತೋರಿಸ್ತೀನಿ ಈ ಗುಹೆ ಒಳಗಡೆ ಏನಿದೆ ಅಂತ. ಏನಿದೆ ಅಂತ ಗೊತ್ತಿಲ್ಲ, ಮುಂದ್ಗಡೆ ಹೋಗಿ ನೋಡ್ತೀವಿ. ಈ ಗುಹೆ ಒಳಗಡೆ ಮುಂದ್ಗಡೆ ಹೋಗೋ, ಒಳಗಡೆ ಹೋಗಿ ಧೈರ್ಯನೇ ಇಲ್ಲ. ಜಾರ್ತದೆಯಾ? ಮಣ್ಣಿದೆ. ಈ ಕೋಟೆ ಒಳಗಡೆ ಇರುವಂಥ ಗುಹೆ ಇದು. ಗುಹೆ ಒಳಗಡೆ ಏನೂ ಕಾಣ್ತಿಲ್ಲ ನನಗೆ. ಕೆರೆನಾ ಅದು? ಅಲ್ಲ, ಕೆರೆ ಅಲ್ಲ, ನೀರು ನಿಂತಿದೆ ಅಷ್ಟೇ. ಮುಂದ್ಗಡೆ ಹೋಗುತ್ತಾ? ಹೋಗುತ್ತೆ, ಆದ್ರೆ ನೀವು ಹೋಗ್ಬೇಕಷ್ಟೇ. ನಾನು ಹೋಗಿ ರೆಡಿ ಇದ್ದೀನಿ, ಆದರೆ ನನ್ನ ಜೊತೆ ಯಾರಾದರೂ ಬರಬೇಕಷ್ಟೇ. ಬರ್ತೀಯ ಥರನ? ಬಾ, ಏನಾಗತ್ತೆ ಹೋಗಿ ಬೇಡ, ಜಾರ್ತದೆ, ಸ್ವಲ್ಪ ನೋಡ್ಕೊಂಡು ಬಾ. ನಿಮ್ಮ ಮೇಲೆ ಗೋಡೆಲ್ಲ ಮುಟ್ಬೇಡ. ಹಿಂಗೇನು ಕಾಣ್ತಿಲ್ವೋ? ಕೋಟೆ ಒಳಗಡೆ ಇರುವಂಥ ಈ ಗುಹೆ ಒಳಗಡೆ ಬಂದಿದ್ವಿ. ಈ ಗುಹೆಯಿಂದ ಏನೂ ಕಾಣ್ತಿಲ್ಲ. ಹೊಂದಿಗಿಂದಿದ್ರೆ ಇದಕ್ಕೆ ವಾರ ಯಪ್ಪ. ಇದರೊಳಗಡೆ ಏನೋ ಗೂಡು ಕಟ್ಟಿದಲ್ಲ ನೋಡಿ. ಇದೆಲ್ಲ ದೀಪ ಇಡಲಿಕ್ಕೆ ಅಂತ ಇಟ್ಟಿರುವಂಥ ಜಾಗ. ಬಟ್ ಕೋಟೆ ಒಳಗಡೆ ಏನಕ್ಕೆ ಗುಹೆ ಇತ್ತು ಅಂತ ಗೊತ್ತಿಲ್ಲ. ವಾವ್, ಸಖತ್ತಾಗಿದೆ ಮಾರೆ ಇದು. ನೋಡು, ಲೈಟ್ ಸಾಕಾಗ್ತಿಲ್ಲ. ಲೈಟ್ ಕಾಣ್ತಾ ಇದೆ ಇಲ್ಲೇನೋ? ಲೈಟ್ ಕಾಣ್ತಾ ಇದೆ. ಓಪನ್ ಇದೆ ಅಂತ? ಓಪನ್ ಇದೆ ನೋಡಿ. ಗುಹೆ ಒಳಗಡೆ ಹೆಂಗಿದೆ ಅಂತ. ಓಪನ್ ಇದೆ. ಓ, ಇದು ಮೇಲ್ಗಡೆ, ಕೋಟೆ ಮೇಲ್ಗಡೆಯಿಂದ ಕೆಳಗಡೆ ಬಂತು ಈ ದಾರಿ. ನೋಡ್ಬೋದು, ಇಲ್ಲಿ ಕೆಳಗಡೆ ಒಂದು ದಾರಿ ಇದೆ. ಕೋಟೆ ಒಳಗಡೆ ಇರುವಂಥ ಗುಹೆ. ಇಲ್ಲಿ ನಡಲಿಕ್ಕೂ ಆಗ್ತಿಲ್ಲ ಮಾರ್ಯ, ಮಣ್ಣು. ಕೆಳಗಡೆ ಹೋಗುವ? ಕೆರೆ ಅಲ್ಲ, ನೀರು ನಿಂತಿರೋದು. ಇದು ನೋಡು, 500 ವರ್ಷ ಹಿಂದೆ ಕಟ್ಟಿರೋ ಕಲ್ಲಿನ ಗೋಡೆ ಆದರೂ ಹೆಂಗದೆ ಅಂತೆ. ಚೆನ್ನಭೈರಾದೇವಿ ಕಟ್ಟಿದ ಕೋಟೆಯ ಮೇಲ್ಗಡೆ ಹೋಗಲಿಕ್ಕೆ ಇರುವಂಥ ಗುಹೆ ಇದು. ಹೋಗೋ ಬನ್ನಿ. ಈ ಗುಹೆಯಲ್ಲಿ ಯಾರೂ ಹೋಗಲ್ಲ, ಆದರೂ ನಾವು ಹೋಗ್ತಾಯಿದ್ದೀವಿ. ಏನೂ ಕಾಣ್ತಿಲ್ಲಲ್ಲ, ಇಷ್ಟು ಮುಂದೆ ಧೈರ್ಯ ಮಾಡ್ಕೊಂಡು ಬಂದೆ. ಏನೂ ಕಾಣ್ತಿಲ್ಲ ಮೇಲ್ಗಡೆ. ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು. ನಕ್ರ ಏನಾರ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ. ಹುಷಾರ್. ಇದು ನೋಡ್ಬೋದು, ಇದೆಲ್ಲ ದೀಪ ಇಡಲಿಕ್ಕೆ ಇಟ್ಟಂಥ ಜಾಗ. ಕಲ್ಲಿನ ಕೋಟೆಯ ಮೆಟ್ಟಲು. ಈ ಗುಹೆ ಒಳಗಡೆ ಯಾವ ಥರ ಡಿಸೈನ್ ಮಾಡಿದ್ದಾರೆ ನೋಡಿ. ಎಲ್ಲ ಜಂಬಿಟ್ಟಿಗೆ ಕಲ್ಲಿನಿಂದ ಮಾಡಿರೋಂಥದ್ದು. ಇಳಿಬಾಡಿದಲ್ಲಿ ಇಲ್ಲೂ ಮೆಟ್ಲುಗಳಿದ್ವು, ಆದರೆ ಮಣ್ಣು ಬಿದ್ದು ಯಾವ ಮೆಟ್ಲು ಕಾಣ್ತಾ ಇಲ್ಲ. ಹತ್ತೋದು ಹೆಂಗೆ? ಕೋಟೆಯ ಮೇಲ್ಗಡೆ ಸ್ಟೆಪ್ಪು. ಫೈನಲಿ ಮೇಲ್ಗಡೆ ಸ್ಟೆಪ್ಗೆ ಬಂದ್ವಿ. ನೋಡ್ಬೋದು, ಇದೇ ಗುಹೆ. ಈ ಗುಹೆ ಎಲ್ಲ ಬೇರೆ ಕಡೆ ಹೋಯ್ತು ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಕೆಳಗಡೆ ಹೋಗೋದಕ್ಕೆ ಇರೋ ದಾರಿ ಇದು. ತುಂಬ ಜಾರ್ತಾ ಇದೆ. ಬನ್ನಿ. ಇವತ್ತು ಸುಮಾರು 100ಕ್ಕೂ ಹೆಚ್ಚು ಈ ಉಂಬಳಗಳು ನಂಗೆ ಕಚ್ಚಿದ್ವು. ಆದರೆ ಅದರಲ್ಲಿ ಇದೇ ದೊಡ್ಡದು ಅನಿಸುತ್ತೆ ನೋಡಿ. ಯಪ್ಪ, ಇಡೀ ಕಾಲೆಲ್ಲ ಫುಲ್ ರಕ್ತ ಆಗಿಬಿಟ್ಟಿದೆ. ಯಾರಿಂದಾದ್ರೂ ತಪ್ಪಿಸ್ಕೊಳ್ಬೋದು, ಈ ಉಂಬಳೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಕೋಟೆ ಕಾಣುತ್ತಲ್ಲ, ಈ ಕೋಟೆ ಕೂಡ ಅಭೇದ್ಯವಾದಂಥ ಕೋಟೆಯಾಗಿತ್ತು. 7 ಸುತ್ತಿನ ಕೋಟೆಯಾಗಿತ್ತು. ಇದನ್ನು ಹತ್ಕೊಂಡು ಬಂದು ಇದರ ಮೇಲೆ ಆಕ್ರಮಣ ಮಾಡುವಂಥ ಧೈರ್ಯನ ಎಷ್ಟೋ ಜನ ಮಾಡಿದ್ದಾರೆ. ಕೇಳದಿಯ ನಾಯಕರು ಮಾಡಿದ್ದಾರೆ, ಪೋರ್ಚುಗೀಸರು ಸಹ ಮಾಡಿದ್ದಾರೆ. ಆದರೆ ಅದರಲ್ಲಿ ಯಾವುದರಲ್ಲೂ ಅವ್ರಿಗೆ ಯಶಸ್ಸನ್ನು ಸಿಗಲಿಲ್ಲ. ಯಾಕಂದರೆ ಈ ಕೋಟೆಯಲ್ಲಿ ಸೈನಿಕ ಸಂಖ್ಯೆಯೂ ಹಾಗೆ ಇತ್ತು. ಹಾಗೆ ಈ ಕೋಟೆ ಇದ್ದಂಥ ಜಾಗ ಸುತ್ತಲೂ ಕಂದಕಗಳು. ನೀವು ಆ ಕಡೆ ಎಲ್ಲೇ ನೋಡಿದ್ರೂ ದೊಡ್ಡ ಕಂದಕ ಕಣಿವೆಗಳು. ಶರಾವತಿ ನದಿ ಹಂಗೆ ಹರಿದು ಬಂದಿದೆ. ಆ ಕಡೆಯಿಂದ ಬೆಟ್ಟ ಹತ್ಕೊಂಡು ಬರುವಷ್ಟರಲ್ಲಿ ಈ ಕಡೆ ಇದ್ದವ್ರು ಒಂದು ಕಲ್ಲು ಹೊತ್ತಾಕಿದ್ರೆ ಸಾಕು, ಆ ಕಡೆ ಇದ್ದವ್ರು ಸಾಯ್ತಾರೆ. ಆ ಥರ ಪ್ಲೇಸ್ ಅದು. ಹಂಗೆ ನಡ್ಕೊಂಡು ಬರೋಕ್ಕೆ ಆಗೋದೇ ಇಲ್ಲ. ಇನ್ನು ಈ ಕಡೆ ಅಂತೂ ಸಾಧ್ಯನೇ ಇಲ್ಲ. ಬೆಟ್ಟ ಹೇಗಿದೆ ಅಂತ ಗೊತ್ತು. ಕೋಟೆಗೆ ಬರಬೇಕಂತಂದರೆ ಇದೊಂದೇ ದಾರಿ ಇರೋದು. ಆ ದಾರಿಯಿಂದ ಏನಾದರೂ ಯಾವುದೇ ಶತ್ರು ಬಂದರೂ
ಅವ್ರ ಮೇಲೆ ಆಕ್ರಮಣ ಇವ್ರು ಮಾಡ್ತಿದ್ರು. ಚೆನ್ನಭೈರಾದೇವಿದು ಒಂದು ಪಾಲಿಸಿ ಇತ್ತು. ಏನಪ್ಪ ಆ ಪಾಲಿಸಿ ಅಂದರೆ ಸೇಮ್ ನಮ್ಮ ಇವಾಗಿನ ಭಾರತದ ಪಾಲಿಸಿ ಹೇಗಿದೆಯಲ್ಲ, ನಾವು ಯಾರ ಮೇಲೂ ಯುದ್ಧಕ್ಕೆ ಹೋಗಲ್ಲ, ನಮ್ಮ ಮೇಲೆ ಯುದ್ಧಕ್ಕೆ ಯಾರು ಬರ್ತಾರೋ ಅವರನ್ನು ನಾವು ಸುಮ್ಮನೆ ಬಿಡಲ್ಲ. ಸೇಮ್ ಅದೇ ಥರ ಪಾಲಿಸಿ. ಚೆನ್ನಭೈರಾದೇವಿಯಾಗಿ ಯಾವ ಸಂಸ್ಥಾನದ ಮೇಲಾಗಲಿ ಯಾವ ರಾಜ್ಯದ ಮೇಲಾಗಲಿ ಆಳ್ವಿಕೆ ಮಾಡಬೇಕಂತ ಆಕ್ರಮಣವನ್ನು ಮಾಡಲೇ ಇಲ್ಲ. ಆದರೆ ಈ ಸಂಸ್ಥಾನದ ಮೇಲೆ ಯಾರು ಆಳ್ವಿಕೆ ಮಾಡಿದ್ದಾರೆ ಅವರನ್ನು ಸುಮ್ಮನೆ ಬಿಡಲಿಲ್ಲ. ಚೆನ್ನಭೈರಾದೇವಿಯ ಬಗ್ಗೆ ಇವಾಗಿನ ನಮ್ಮ ಅಂದರೆ ಹೊಸ ಪೀಳಿಗೆಯವರು ಹೇಗೆ ತಿಳ್ಕೊಳ್ಬೇಕಂದ್ರೆ, ಆಕೆ ಕೇವಲ ಒಂದು ರಾಣಿಯಲ್ಲ, ಆಕೆ ಒಂದು ಸಂಸ್ಥಾನವನ್ನು ಆಳಿದ ಕೇವಲ ಒಂದು ರಾಣಿಯಲ್ಲ, ಆಕೆ ಒಬ್ಬಳು ದೇವತೆ ಆಗಿದ್ಲು. ಇವಾಗಿನ ಕಾಲದಲ್ಲಿ ನಾವು ತುಂಬ ಪಾಠಗಳನ್ನು ಓದಿದ್ದೀವಿ, ತುಂಬ ಬುಕ್ಸನ್ನು ಓದ್ತೀವಿ, ತುಂಬ ಮೊಬೈಲಲ್ಲಾಗಿರ್ಬೋದು ಯಾವುದ್ರಲ್ಲಾಗಿರ್ಬೋದು ಬೇಕಾದಷ್ಟು ಸೀರೀಸನ್ನು ಇದನ್ನು ಎಲ್ಲವನ್ನು ನೋಡ್ತೀವಿ. ಆದರೆ ಈ ತರಹದ ಒಬ್ಬ ರಾಣಿ ನಮ್ಮನ್ನು ಆಳಿತ್ತು, ಅವಳ ಅಕಳಂಕ ಕಥೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರೋದು ತುಂಬ ಅಂದರೆ ತುಂಬಾ ಇದೆ. ನಂಗೆ ಗೊತ್ತು, ನಾನು ಅಷ್ಟು ಹೇಳೋಕ್ಕಾಗಲ್ಲ, ಅಷ್ಟು ತಿಳ್ಕೊಂಡೂ ಇಲ್ಲ. ಆದರೆ ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟನ್ನು ನಾನು ತಿಳ್ಕೊಂಡು ನಿಮಗೆ ಹೇಳಲಿಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಉತ್ತರ ಕನ್ನಡದಲ್ಲೇ ಇರೋರಾದರೆ ನಿಮ್ಮ ಉತ್ತರ ಕನ್ನಡದ ಯಾವುದೇ ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡಿ, ಅವರು ನೋಡಲಿ ಈ ವಿಡಿಯೋನ. ಇದು ನೋಡಿ, ಆಗಿನ ಕಾಲದಲ್ಲಿ ದೇವಸ್ಥಾನ ಇದ್ದಂಥ ಜಾಗ, ಕೋಟೆ ಒಳಗಡೆನೇ ದೇವಸ್ಥಾನ ಇತ್ತು. ಬಟ್ ಇವಾಗ ಏನು ಅಂದರೆ ಏನೂ ಇಲ್ಲ. ಇದೇನೋ ಸಿಮೆಂಟ್ ಥರ ಪ್ಲಾಸ್ಟರ್ ಮಾಡಿದ್ದಾರೆ. ಸಿಮೆಂಟ್ ಅಲ್ಲ ಇದು. ಓ, ಇದೇನು ಹೇಳು, ಸುಣ್ಣ ಮತ್ತು ಮರಳು, ಸುಣ್ಣ ಮರಳು ಬೆಲ್ಲ ಹಾಕಿ ಸಿಮೆಂಟ್ ಥರ ಗೋಡೆನ ಪ್ಲಾಸ್ಟರ್ ಮಾಡ್ತಿದ್ರು. ಆವಾಗಿನ ಕಾಲದಲ್ಲೇ ಹಂಗೆ ಮಾಡ್ತಿದ್ರು ನೋಡಿ. ದೇವಸ್ಥಾನದ ಮುಂದೆನೇ ಬಾವಿ ಕೂಡ ಇದೆ. ಬಾವಿಲಿ ನೀರಿದೆಯಾ? ಹಾಂ, ನೀರಿದೆ. ಬೇಸಿಗೆಯಲ್ಲಿ ನೀರಿರುತ್ತಾ? ಆಳ ಇದೆಯಾ ತುಂಬ? ಅದು ಅಷ್ಟು ಏರಿಯಾ ಇಲ್ಲ. ನೋಡ್ಬೋದು, ಇದೊಂದು ಕೆರೆ ಇದೆ. ಕೋಟೆ ಒಳಗಡೆ ನೀರಿಗೆ ಯಾವ ರೀತಿಯಿಂದನೂ ತೊಂದರೆ ಆಗಬಾರ್ದು ಅಂತ ಮಾಡಿರುವಂಥ ಕೆರೆ ಇದು. ಈ ಥರನೇ ತುಂಬ ಕೆರೆಗಳಿವೆ ಅಂತ ಈ ಕೋಟೆ ಒಳಗಡೆ. ನೋಡೋಣ ಮುಂದೆ ಯಾವ್ಯಾವ ಥರ ಕೆರೆ ಇದೆ ಅಂತ. ನೋಡ್ಬೋದು, ಕೋಟೆ ಒಳಗಡೆ ಇನ್ನೊಂದು ಕೆರೆ ಕಾಣುತ್ತೆ. ಇವಾಗಲೇ ಒಂದು ಕೆರೆಯನ್ನು ನೋಡ್ಕೊಂಡು ಬಂದ್ವಿ, ಇನ್ನೊಂದು ಕೆರೆ ಇದೆ ಇಲ್ಲಿ. ಈ ಕೆರೆದು ಸ್ಪೆಷಾಲಿಟಿ ಏನಂದರೆ, ಆ ಕೆರೆಯಿಂದ ಈ ಕೆರೆಗೆ ಇಂಟರ್ಲಿಂಕ್ ಇತ್ತಂತೆ. ಅಂದರೆ ಆ ಕೆರೆಯಲ್ಲಿ ಹೆಚ್ಚಾದ ನೀರು ಈ ಕೆರೆಗೂ ತುಂಬ್ತಿತ್ತು. ನೋಡ್ಬೋದು, ಇಲ್ಲಿ ಆ ಪೈಪ್ ಇದೆ. ಮೇ ಬಿ ಇದು ಕಬ್ಬಿಣದ ಪೈಪ್ ಆಗಿರ್ಬೋದು. ಆ ಕೆರೆಯಿಂದ ತುಂಬಿದ ನೀರು ಈ ಕೆರೆಗೆ ಬರ್ತಾಯಿತ್ತು. ಈ ಕೆರೆ ತುಂಬಿದ ನೀರು ಇನ್ನು ಕೆಳಗಡೆ ಇರೋ ಕೆರೆಗೆ ಹೋಗ್ತಾಯಿತ್ತು. ಈ ಕೆರೆಗಳನ್ನು ಮಾಡಿದ ರೀಸನ್ ಏನಂದರೆ, ಈ ಕೋಟೆ ಒಳಗಡೆ ಇರೋಂಥ ಪ್ರಾಣಿಗಳಾಗಿರ್ಬೋದು, ಪ್ರಾಣಿಗಳಂದರೆ ಆಕಳು, ಕುದುರೆ ಅಥವಾ ಆನೆ, ಯಾವುದೇ ಪ್ರಾಣಿಗೆ ನೀರನ್ನು ಪೂರೈಸೋದಕ್ಕೆ, ಅದರ ಸ್ನಾನಕ್ಕೆ, ಹಾಗೆ ಇಲ್ಲಿನ ಸೈನಿಕರಿಗೆ ನೀರಿಗೆ, ಹಾಗೆ ಇಲ್ಲಿ ವಾಸಿಸ್ತಿರೋಂಥ ಎಲ್ಲರಿಗೂ ಸ್ನಾನಕ್ಕೆ, ಆ ರೀಸನ್ನಿಂದ ಕೆರೆಗಳನ್ನು ಮಾಡ್ತಿದ್ರು. ಈ ಕೋಟೆ ಒಳಗಡೆ ಕೆರೆಗಳಿರೋದು ವಿಶೇಷ ಅನಿಸ್ತಿಲ್ಲ. ಬಟ್ ಅದರೊಳಗಡೆ ಇಂಟರ್ಲಿಂಕ್ ಇತ್ತಲ್ಲ, ಆ ಕೆರೆಯಿಂದ ಈ ಕೆರೆಗೆ, ಈ ಕೆರೆಯಿಂದ ಇನ್ನು ಕೆಳಗಡೆ ಇರೋ ಒಂದು ಕೆರೆಗೆ ಅಂತ, ಅದು ಸಖತ್ ಸ್ಪೆಷಲ್ ಅನಿಸ್ತಾ ಇದೆ ನನಗೆ. ನಿಜವಾಗ್ಲೂ ಹೇಳ್ತೀನಿ, ಚೆನ್ನಭೈರಾದೇವಿ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ನಾನು ಕೇವಲ ಒಂದು 10% ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತಿಳ್ಕೊಳ್ಳೋಕ್ಕೆ ಹೋದರೆ 10% ಅಲ್ಲ, ನಾನು ಒಂದು ವಾರ ಕೂತು ನನ್ನ ಹತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ವಿಡಿಯೋಗೋಸ್ಕರ ತುಂಬ ರಿಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕಂತ. ನನಗೆ ಸಿಕ್ಕಿರೋ ಮಾಹಿತಿನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಚೆನ್ನಭೈರಾದೇವಿ ಗೋವಾದ ಮಾಂಡವಿ ನದಿಯಿಂದ ಕುಂದಾಪುರದ ತ್ರಾಶಿಯವರೆಗೆ, ಹಾಗೆ ಹೊನ್ನಾವರದ ಬಂದರುಗಳಿಂದ ಸಾಗರದ ಅರ್ಧ ಭಾಗದವರೆಗೆ ಆಳ್ವಿಕೆಯನ್ನು ನಡೆಸ್ತಾ ಇದ್ಲು. ಈಕೆ ಆಳ್ವಿಕೆಗೆ ಬಂದ 10 ವರ್ಷ ಸುದೀರ್ಘವಾಗಿ ಯಾವುದೇ ಯುದ್ಧ, ಯಾವುದೇ ಸಣ್ಣ ತೊಂದರೆನೂ ಇಲ್ಲದೆ ಆಳ್ವಿಕೆಯನ್ನು ನಡೆಸಿದ್ಲು. ಆಮೇಲೆ 10 ವರ್ಷದ ನಂತರ ಇವಳ ಮೇಲೆ ಯುದ್ಧ ಆಗುತ್ತೆ. ಆ ಯುದ್ಧ ಹೇಗೆ ಅಂದರೆ, ಗೋವಾದಲ್ಲಿ ಆಗಾಗಲೇ ತುಂಬ ಸ್ಟ್ರಾಂಗ್ ಆಗಿದ್ದಂಥ ಪೋರ್ಚುಗೀಸರು ಇಲ್ಲಿಯ ವ್ಯವಹಾರ ವಹಿವಾಟುಗಳನ್ನು ನೋಡ್ತಾರೆ. ಇಲ್ಲಿ ಕಂದಾಯಗಳನ್ನು ಕೊಡ್ತಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ತಾರೆ. ಮತ್ತು ಈ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಬೇಕಂತ ಗೋವಾದ ಪೆರೆಟ್ಟೋ ಅನ್ನುವಂಥ ಒಬ್ಬ ವೈಸ್ರಾಯ್ ಚೆನ್ನಭೈರಾದೇವಿ ಮೇಲೆ ಯುದ್ಧಕ್ಕೆ ಅಂತ ಬರ್ತಾನೆ. ಅವನು ಯುದ್ಧವನ್ನು ಫಸ್ಟ್ ಮಾಡೋದು ಎಲ್ಲಿ ಅಂತಂದರೆ, ಹೊನ್ನಾವರದ ಸಮುದ್ರದ ಮಧ್ಯೆ ಒಂದು ನಡುಗಡ್ಡೆ ಕಾಣುತ್ತಲ್ಲ, ಹಳ್ದಿಪುರ ಮತ್ತು ಕರ್ಕಿ ಅಂದರೆ ತುಂಬ ಹತ್ತಿರದಿಂದ ಕಾಣುತ್ತೆ.
ಆನಂತರ ಹೊನ್ನಾವರ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೂ ಕಾಣುತ್ತೆ. ಒಂದು ದೊಡ್ಡದಾದ ನಡುಗಡ್ಡೆ ಇದೆ, ದ್ವೀಪ. ಆ ದ್ವೀಪದ ಹತ್ತಿರ ಚೆನ್ನಭೈರಾದೇವಿ ಇರ್ಬೋದು ಅಂತ ಆ ದ್ವೀಪವನ್ನು ಸುತ್ತುವರೆದು ಅದರ ಮೇಲೆ ಯುದ್ಧಕ್ಕೆ ನಿಲ್ತಾನೆ. ಅದರ ಮೇಲೆ ಜನ ಇರ್ತಾರೆ, ಅದರ ಮೇಲೆ ಕೂಡ ಫಿರಂಗಿಗಳ ದಾಳಿಯನ್ನು ಮಾಡ್ತಾನೆ. ಆದರೆ ಚೆನ್ನಭೈರಾದೇವಿ ಮೊದಲೇ ಎಲ್ಲನೂ ತಿಳಿದುಕೊಂಡು, ಆಕೆ ಗುಪ್ತಚರ ಇಲಾಖೆ ಹೇಗಿತ್ತು ಅಂತಂದರೆ, ಅವಳು ಅವಾಗಲೇ ಅವನು ಬರೋದನ್ನು ತಿಳ್ಕೊಂಡು ಅವನ ಮೇಲೆ ಯುದ್ಧವನ್ನು ಹೇಗೆ ಮಾಡಬೇಕು ಅಂತ ತಂತ್ರವನ್ನು ರೂಪಿಸ್ತಾ ಇರ್ತಾಳೆ. ಹಾಗೆ ಹೊನ್ನಾವರದಲ್ಲಿ ತನ್ನ ಸೈನ್ಯವನ್ನು ಸಜ್ಜಾಗಿಸಿಕೊಂಡು ಅವರ ಮೇಲೆ ಆಕ್ರಮಣವನ್ನು ಮಾಡ್ತಾಳೆ. ಈ ಪೆರೆಟ್ಟೋ ಎನ್ನುವ ಸರ್ವಾಧಿಕಾರಿಯ ಮೇಲೆ ಸುತ್ತಲಿನಿಂದ ಸಮುದ್ರ ಯುದ್ಧವನ್ನು ಮಾಡ್ತಾಳೆ. ಸಮುದ್ರ ಯುದ್ಧದಲ್ಲಿ ಆಕೆ ಅವನನ್ನು ಸೋಲಿಸ್ತಾಳೆ ಕೂಡ. ಸೋಲಿಸಿ ನಂತರ ಕಾಲಿಗೆ ಬಿದ್ದಂಥ ಪೆರೆಟ್ಟೋನನ್ನು ಕ್ಷಮಿಸಿ ಅವನನ್ನು ವಾಪಸ್ ಕಳಿಸ್ಕೊಡ್ತಾಳೆ. ಅಂತಹ ದಯಾಮಯಿಯಾಗಿದ್ಲು ಚೆನ್ನಭೈರಾದೇವಿ. ನಮ್ಮನ್ನು ಆಳಿದಂಥ ರಾಣಿ ಬಗ್ಗೆ ಇವತ್ತಿಗೂ ನಮ್ಮ ಯಾವುದೇ ಪುಸ್ತಕಗಳಾಗಿರ್ಬೋದು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅದೇ ಬೇಜಾರು. ಚೆನ್ನಭೈರಾದೇವಿಯ ಈ ಕಾನೂರು ಕೋಟೆಯಲ್ಲಿ ಒಂದು ದೊಡ್ಡದಾದಂಥ ಕೆರೆ ಇದೆಯಂತೆ. ಅಂದರೆ ಮೇಲ್ಗಡೆ ಇರುವಂಥ ಕೆರೆಯಲ್ಲಿ ತುಂಬಿದಂಥ ನೀರಷ್ಟು ಈ ದೊಡ್ಡದಾದ ಕೆರೆಗೆ ಬರಬೇಕು ಅಂತ ಹೇಳ್ತಾರೆ. ಒಳಗಡೆಯಿಂದನೇ ಪೈಪ್ ಇಂಟರ್ಲಿಂಕ್ ಇತ್ತು. ಅಲ್ಲಿ ತುಂಬಿದ ನೀರು ಇಲ್ಲಿ ತುಂಬಿದ ನೀರು ಈ ಕೆಳಗಿನ ದೊಡ್ಡದಾದ ಕೆರೆಗೆ ಬರ್ತಾಯಿತ್ತಂತೆ. ನೋಡೋಣ ದೊಡ್ಡದಾದ ಕೆರೆ ಹೆಂಗಿದೆ ಅಂತ. ಇದೇನು ಇದು ರೋಡೇ ಇಲ್ಲ ಇಲ್ಲಿ. ಫೈನಲಿ ಆಕೆ ಕಟ್ಟಿಸಿದಂಥ ದೊಡ್ಡ ಕೆರೆಯ ಪಕ್ಕ ಬಂದಿದ್ದೀನಿ. ಈ ಕೆರೆನ ನಿಮಗೆ ತೋರಿಸ್ತೀನಿ. ಈ ಕೆರೆ ನೋಡಿ, ಚೆನ್ನಭೈರಾದೇವಿ ಕಾಲದಲ್ಲಿ ಕಟ್ಟಿದಂತಹ ಕೆರೆ, ದೊಡ್ಡದಾದ ಕೆರೆ. ಮೇಲ್ಗಡೆ ನೋಡಿದಂಥ ಕೆರೆ ಎಲ್ಲ ಸಣ್ಣ ಸಣ್ಣ ಇತ್ತು. ಅಲ್ಲಿ ತುಂಬಿದಂಥ ನೀರುಗಳು ಇಂಟರ್ಲಿಂಕಿಂದ ಅಂದರೆ ಒಳಗಡೆ ಇರೋ ಪೈಪ್ಗಳಿಂದ ಇಲ್ಲಿ ಬಂದು ಸೇರ್ತಿತ್ತು. ಈ ಕೆರೆ ತುಂಬ ದೊಡ್ಡ ಕೆರೆಯಿಂದ ಇದು ತುಂಬ್ತಾ ಇರಲಿಲ್ಲ. ಇವಾಗ ಮಳೆಗಾಲ ಇಷ್ಟು ನೀರಿದೆ, ಬೇಸಿಗೆಯಲ್ಲೂ ಕೂಡ ಇದರಲ್ಲಿ ನೀರಿರುತ್ತೆ. ಈ ಕೆರೆನ ಎಷ್ಟು ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ ಅಂದರೆ ಕೆರೆಯ ಸುತ್ತಲೂ ಗೋಡೆಗಳನ್ನು ಕಟ್ಟಿದ್ದಾರೆ. ಹಾಗೆ ಇಳಿಲಿಕ್ಕೆ ಮೆಟ್ಲುಗಳು ಕೂಡ ಇದ್ದವು. ಇವಾಗ ಎಲ್ಲ ನಶಿಸಿ ಹೋಗಿದೆ. ಬಟ್ ಸಕ್ಕತ್ತಾಗಿ ಕಟ್ಟಿದ್ದಾರೆ ಈ ಕೆರೆ ಮಾತ್ರ, ನೋಡ್ಬೋದು. ಅದು ಯಾವುದೋ ಉಲ್ಕೆ ಬರುತ್ತಂತಪ್ಪ ಇವತ್ತು ಭೂಮಿಗೆ ಫುಲ್ ಹತ್ತಿರ. ಲಾಸ್ಟ್ ಟೈಮ್ ಬಂದಾಗ ಭೂಮಿಗೆ ಬಂದು ಬಿದ್ದಿದ್ದಂತೆ. ಅದು ಬಿದ್ದ ಟೈಮಲ್ಲಿ ಫುಲ್ ಎಲ್ಲ ಡೈನೋಸರ್ ಅಂದರೆ ದೈತ್ಯಾಕಾರದ ಜೀವಿ ಅಷ್ಟು ನಶಿಸಿ ಹೋಗಿತ್ತು ಅಂತ ಹೇಳ್ತಾರೆ. ಆದರೆ ಆ ಟೈಮಲ್ಲಿ ಕೂಡ ನಶಿಸಿ ಹೋಗದೆ ಉಳ್ಕೊಂಡಂಥ ಒಂದು ದೈತ್ಯಾಕಾರದ ಜೀವಿ ನಾನು ನೋಡಿದ್ದೀನಿ. ನೋಡ್ಬೋದು, ಇದೇ ದೈತ್ಯಾಕಾರದ ಜೀವಿ ಇನ್ನೂ ಬದುಕೊಂಡೇ ಇದೆ. ಕೆರೆ ನೋಡೋಕೆ ಒಂದು ದಾರಿನೂ ತಪ್ಪೈತಲ್ಲ.